ಸಂಭೋಗಕ್ಕೂ 1 ಗಂಟೆ ಮುಂಚೆ ಹೆಂಗಸರು ಈ 3 ಕೆಲಸಗಳನ್ನು ತಪ್ಪದೇ ಮಾಡಿದರೆ ಗಂಡಸರು ಫಿದಾ ಆಗುತ್ತಾರೆ. ಸ್ನೇಹಿತರೆ, ಗಂಡ ಹೆಂಡತಿಯ ಮಿಲನ ಎಂದೆಂದಿಗೂ ಮರೆಯಲಾಗದ ಒಂದು ಅನುಬಂಧ. ಅಂತಹ ಮಿಲನ ಕ್ರಿಯೆ ಪತಿ ಪತ್ನಿಯರಿಬ್ಬರೂ ಪರಸ್ಪರ ಆಸ್ವಾದಿಸಬೇಕೇ ಹೊರತು ಒಬ್ಬರಿಗೊಬ್ಬರು ಕೋಪ ಮಾಡಿಕೊಂಡು ಮುನಿಸು ಮಾಡಿಕೊಂಡು ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು. ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅಂತ ಹಿರಿಯರೇ ಹೇಳಿದ್ದಾರೆ. ಅಂತಹ ಜಗಳ ಕ್ಷಣ ಮಾತ್ರದಲ್ಲಿ ಮಾಯವಾಗಬೇಕೇ ಹೊರತು ಅದು ಹೆಚ್ಚಾಗಬಾರದು. ಹಾಗಾದ್ರೆ ಬನ್ನಿ ಈ ವಿಡಿಯೋದ ಮುಖಾಂತರ ತಿಳಿದುಕೊಳ್ಳೋಣ, ಗಂಡಸರಿಗೆ ಎಷ್ಟೇ ಕೋಪ ಬರಲಿ, ಸಂಭೋಗಕ್ಕೂ 1 ಗಂಟೆ ಮುಂಚೆ ಹೆಂಗಸರು ತಪ್ಪದೇ ಈ 3 ಕೆಲಸಗಳನ್ನು ಮಾಡಿದರೆ ಗಂಡಸರು ಹೆಂಗಸರಿಗೆ ಫಿದಾ ಆಗೋದರಲ್ಲಿ 2 ಮಾತಿಲ್ಲ. 1. ಗಂಡ ಹೆಂಡತಿಯನ್ನು ನೋಡಿ ಫಿದಾ ಆಗ್ಬೇಕು ಅಂದ್ರೆ ಹೆಂಡತಿಯಾದಳು ಮಾಡುವ ಮೊದಲನೇ ಕೆಲಸವೇ ಅವರ ಕಣ್ಣು ಕುಕ್ಕುವ ತರಹ ಗಂಡನಿಗೆ ಇಷ್ಟವಾಗುವ ತರಹ ಡ್ರೆಸ್ ಮಾಡಿಕೊಳ್ಳುವುದು. ಹೌದು ಸ್ನೇಹಿತರೆ, ವಿಶೇಷವಾಗಿ ಹೆಂಗಸರು ಸೆಕ್ಸಿಯಾಗಿ ಕಾಣುವ ತರಹ ತಮ್ಮ ಅಂಗಾಂಗಗಳನ್ನು ಪತಿ ನೋಡುವ ಹಾಗೆ ಹಾಕಿಕೊಳ್ಳಬೇಕು. ಅವರಿಗೆ ಹೆಂಡತಿಯನ್ನು ನೋಡಿದ ತಕ್ಷಣವೇ ಮೂಡ್ ಬರಬೇಕು, ಆ ತರಹದ ಡ್ರೆಸ್ಸಿಂಗ್ ಮಾಡಿಕೊಳ್ಳಬೇಕು. 2. ಇನ್ನು ಗಂಡನಿಗೆ ಹೆಂಡತಿಯ ಮೇಲೆ ಪ್ರೀತಿ ಉಕ್ಕಬೇಕು ಅಂದ್ರೆ ಹೆಂಡತಿಯಾದವಳು ತಾವು ಮಲಗುವ ಬೆಡ್ರೂಮ್ ಕೋಣೆಯನ್ನು ಸ್ವಚ್ಛ ಮಾಡಿ ಬೆಡ್ ಪಕ್ಕದಲ್ಲಿ ರೂಮ್ ಫ್ರೆಶ್ನರ್ ಅಥವಾ ಸುಗಂಧಭರಿತವಾದ ಅಗರಬತ್ತಿ ಹಚ್ಚಬೇಕು. ಇದರಿಂದ ಏನಾಗುತ್ತದೆ ಅಂದ್ರೆ ಗಂಡನಿಗೆ ಅದೆಷ್ಟು ಕೋಪ ಇದ್ದರೂ ಸುಗಂಧಭರಿತ ವಾಸನೆ ಅವನ ಮನಸ್ಸನ್ನು ಶಾಂತವಾಗಿಸುತ್ತದೆ ಮತ್ತು ಆ ವಾಸನೆ ಅವನಿಗೆ ಸಂಭೋಗಕ್ಕೆ ಆಹ್ವಾನ ಮಾಡಿಕೊಟ್ಟಂತಾಗುತ್ತದೆ. 3. ಗಂಡನಿಗೆ ಸಂಭೋಗ ಕ್ರಿಯೆಯಲ್ಲಿ ಆಸಕ್ತಿಯೇ ಇಲ್ಲದಿದ್ದರೆ ಹೆಂಗಸರು ಸಂಭೋಗಕ್ಕೂ 1 ಗಂಟೆ ಮುಂಚೆ ತಪ್ಪದೇ ಒಂದು ಕೆಲಸ ಮಾಡಬೇಕು. ಅದೇನೆಂದರೆ ಸಕ್ಕರೆ ಹಾಕಿ ಬಾದಾಮಿ ಹಾಲನ್ನು ತಯಾರಿಸಿ ಗಂಡನಿಗೆ ಕುಡಿಯಲು ಕೊಡಬೇಕು. ಬಾದಾಮಿ ಹಾಲಿನಲ್ಲಿ ಎಂತಹ ಶಕ್ತಿಯಡಗಿದೆ ಅಂದ್ರೆ ಅದನ್ನು ಕುಡಿದ ತಕ್ಷಣವೇ ಗಂಡಸರಿಗೆ ಮೂಡ್ ಬರುತ್ತದೆ ಮತ್ತು ಅದನ್ನು ತಯಾರಿಸಿಕೊಟ್ಟ ಹೆಂಡತಿಯ ಮೇಲೆ ಅವರಿಗೆ ಆಸೆ ಮೂಡುತ್ತದೆ. ಸ್ನೇಹಿತರೆ, ಈ ವಿಡಿಯೋದ ಮುಖಾಂತರ ನಾವು ನಿಮಗೆ ಹೇಳಲು ಬಯಸುವುದೇನೆಂದರೆ ಗಂಡ ಹೆಂಡತಿಯ ಮಿಲನ ನಿರಂತರವಾಗಿ ಇರಲೇಬೇಕು. ಆಗ ಮಾತ್ರ ಅವರಿಬ್ಬರ ಪ್ರೀತಿ ಗಟ್ಟಿಯಾಗಿ ಉಳಿಯುತ್ತದೆ. ಹಾಗೊಂದು ವೇಳೆ ಇಬ್ಬರ ಸಂಭೋಗ ಕ್ರಿಯೆಯಲ್ಲಿ ಆಸಕ್ತಿ ಕಡಿಮೆಯಾದರೆ ಹೆಂಡತಿಯಾದವಳು ಗಂಡನಿಗೆ ಆಸಕ್ತಿ ಮೂಡುವ ತರಹ ಮಾಡಬೇಕು. ಇಬ್ಬರ ಪ್ರೀತಿ ದಿನ ಕಳೆದಂತೆ ಗಟ್ಟಿಯಾಗಿ ಇರುವಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ಹೆಂಗಸರಲ್ಲಿ ಇರುತ್ತದೆ. ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ.